ನಾವು ಮದ್ದೂರು ತಾಲೂಕಿಂದ ಡಿ ಸಿ ತಮ್ಮಣ್ಣವ್ರ ಕಾನ್ಸ್ಟಿಟ್ಯೂನ್ಸಿ. ಇವತ್ತು ಏನು ಈ ಧರ್ಮಸ್ಥಳದ ಹೆಸರು ಕೆಡಿಸ್ಬೇಕು ಅಂತ ಇದರ ವಿದೇಶಿ ಕೈವಾಡದವರೇ ನಮ್ಮ ಹಿಂದೂ ಸಂಸ್ಕೃತಿ ಹಾಳು ಮಾಡಬೇಕು ಅಂದ್ಬಿಟ್ಟು ಒಂದು ಷಡ್ಯಂತ್ರ ನಡೀತಾ ಇದೆ. ಇದು ಸರ್ಕಾರಕ್ಕೆ ಗೊತ್ತು. ಆದರೆ ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ ಒಂದು ಕೋಮಿನ ಓಲೈಕೆ ಮಾಡೋಕ್ಕೆ ಇವರು ಉದಾಹರಣೆಗೆ ನಿಮಗೆ ಚಾಮುಂಡಿ ಬೆಟ್ಟ ಯಾರಪ್ಪನ ಆಸ್ತಿ ಇದು ಅಂತಾರೆ. ಅದು ಹಿಂದೂಗಳ ಆಸ್ತಿ. ಮಹಾರಾಜರು ಕಲ್ಲಿದ್ರು ಮಾಡ್ಕೊಂಬಂದಿದ್ರು. ಇದು ಯಾರಪ್ಪನ ಆಸ್ತಿ ಅಲ್ಲ, ಅದು ನಮ್ಮ ಹಿಂದೂಗಳ ಆಸ್ತಿ. ಪ್ರತಿಯೊಬ್ಬ ಕರ್ನಾಟಕ ಭಾರತ ದೇಶದ ಒಬ್ಬ ಪ್ರಜೆಗಿರುವಾದ ಹಕ್ಕಿದೆ. ಅದು ನಾವೆಲ್ಲ ಹೋಯ್ತೀವಿ, ಕಮ್ಮಿಗಿದ್ದೀವಿ. ಇವರು ನಮ್ಮ ಸಿದ್ದರಾಮಯ್ಯನವರವರಲ್ಲ, ಇವರು ನಿಜವಲ್ಲ. ಅವರು ನಮ್ಮ ಹಿಂದೂ ಸಮಾಜದಲ್ಲಿ ಉಡಬಾರ್ದಾಗಿತ್ತು. ಅವರು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನಗಳು ಜೊತೆಗೆ ಈ ಕಾಂಗ್ರೆಸ್ಗೆ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆನ ಬುದ್ಧಿ ಕಲಿಸ್ತಾರೆ. ಇವತ್ತೇನು 130 ಸೀಟು ನಾವು 38 ಸೀಟ್ ಗೆದ್ದೀವಿ ಅಂತಾರೆ. ಇವತ್ತು ಚುನಾವಣೆ ನಡೆದ್ರು. ಇವತ್ತೆಲ್ಲ ಇವರು ಒಂದು 40 ಸೀಟ್ ಗೆಲ್ಲೋದು ಕಷ್ಟ ಇದೆ ಇವತ್ತು. ಸರ್, ಇನ್ನೊಂದು ವಿಚಾರ, ಈ ಬುರುಡೆ ಚಿನ್ನ ಏನು ಬಂದಲ್ಲ, ಅವನ ಮಾತನ್ನ ಏನಾದ್ರು ಕೇಳ್ಕೊಂಡು ಏನಾದ್ರು SIT ರಚನೆ ಮಾಡಿದ್ರ? ಯಾಕೆ ಅಂತಂದ್ರೆ ಧರ್ಮಸ್ಥಳನ ವಿವಾದದಲ್ಲಿ ಸಿಲುಕಿಸಬೇಕು ಅಂತ ಏನಾದ್ರು ಕಾಂಗ್ರೆಸ್ ಗೌರ್ಮೆಂಟ್ ಈ ಥರ ಡಿಸಿಷನ್ ತಗೊಂತ? ಸರ್, ಈಗ ನಾನು ಹೇಳ್ತೀನಿ, ವಿಧಾನಸೌಧದ ಕೆಳಗಡೆ ಬುಲ್ಡೆ ಓದ್ಬಿಟ್ಟವ್ರೆ ಅಂದ್ಬಿಟ್ಟು, ಒಂದು ಮಸೀದಿ ಕೆಳಗಡೆ ಬುಲ್ಡೆ ಓದ್ಬಿಟ್ಟವ್ರೆ ಅಂತ ಮಾಡಾರ ಸರ್ ಇವರು? ಉತ್ತರ ನೀವು ಕೊಡಿ. ಮಾಧ್ಯಮದವ್ರು ಕೇಳಬೇಕು. ನೀವು ಯಾರ ಮುಖ್ಯಮಂತ್ರಿನ ಕೇಳಬೇಕು, ಉಪಮುಖ್ಯಮಂತ್ರಿ ಕೇಳಬೇಕು, ಗೃಹ ಮಂತ್ರಿನ ಕೇಳಬೇಕು. ಗೃಹ ಮಂತ್ರಿಗಳು ನೀವೆಲ್ಲ ನೋಡ್ತಾ ಇದ್ರಿಲ್ಲಲ್ವಾ? ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನನಗೆ ಗೊತ್ತಿಲ್ಲ, ನೋಡ್ತೀವಿ, ಎಲ್ಲ ಆದಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತಾರೆ. ಗೃಹ ಮಂತ್ರಿಗೆ ಅವರು ಅನ್ಫಿಟ್ ಸರ್. ಅವರು ಫೈನಲ್ ಆಗಿ ಏನು ಹೇಳ್ತೀರಾ ಕಾಂಗ್ರೆಸ್ ಗೌರ್ಮೆಂಟ್ ಬಗ್ಗೆ? ಮತ್ತೆ ಟೋಟಲ್ ಆಗಿ ಹೇಳ್ತೀವಿ, ಕಾಂಗ್ರೆಸ್ ಗೌರ್ಮೆಂಟ್ ಅದಲ್ಲ, ನಮ್ಮ ಹಿಂದೂ ಜನಗಳ, ಅದರಲ್ಲೂ ನಮ್ಮ ರೈತರ ಬಡ ಕುಟುಂಬ ಹಾಳು ಮಾಡಾಕ್ಬಿಟ್ಟು ಸರ್. ಇತ್ತೀಚೆಗೆ ನೀವು ಮೊನ್ನೆ ನೋಡಿರ್ಬೇಕು, ಆಸ್ತಿ ಇದನ್ನು ರೈಟ್ ಜಾಸ್ತಿ ಮಾಡ್ತಾರೆ. ಈಗ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಜಾಸ್ತಿ ಮಾಡ್ತಾರೆ. ಇವ್ರು ಏನು ಸರ್ ಕೊಡ್ತಾ ಇರೋದು? ಬದನೆಕಾಯಿ. ಇವರು ರೈತರುಗಳಿಗೆ ಏನು ಕೊಡ್ತಾ ಇದ್ದಾರೋ? ಏನೂ ಕೊಡ್ತಾ ಇಲ್ಲ ಇವರು. ಇದರಿಂದ ನಮ್ಮ ರೈತರುಗಳು ಸಂಪೂರ್ಣ ಏನಾಗದೆ ಅಂದರೆ ಹಾಳಾಗೋಗ್ಬಿಟ್ರೆ ಸರ್. ಇದು ಕಾರಣ ಏನೋ ಸಿದ್ದರಾಮಯ್ಯ ಸರ್ಕಾರ. ನಮ್ಮ ಕರ್ನಾಟಕದ ಜನಗಳು ಮುಂದಿನ ದಿನಗಳು ಎಲ್ಲ ಎಚ್ಚೆತ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಈ ಕಾಂಗ್ರೆಸ್ ಸರ್ಕಾರ ಬುಡ ಸಮೇತ ಕಿತ್ತಿ ತೆಗೆದುಹಾಕಿದ್ರೆ ನಾವು ರಾಜ್ಯದಲ್ಲಿ ನಾವು ಹಿಂದೂಗಳಾಗಿರ್ಬೋದು, ಬೇರೆ ಇವರಾಗಿರ್ಬೋದು, ಎಲ್ಲ ಸಹಬಾಳ್ವೆಯಿಂದ ಇದು ಮಾಡ್ಬೋದು ಸರ್. ಕೋಮುವಾದಿ ಅಂತಾರೆ BJP ಅವರು, JDSನವರಲ್ವೇ? ಸಿದ್ದರಾಮಯ್ಯನೇ ಕೋಮುವಾದಿ ಸರ್. ಯಾವ ರೀತಿಯಲ್ಲಿ ನೀವು ಕೇಳಿ. ಈಗ ಮುಖ್ಯವಾಗಿ ಮೈಸೂರು ದಸರಾ ನಡೆಯುತ್ತಲ್ವಾ, ಅದ್ರ ಉದ್ಘಾಟನೆಗೆ ಬೇರೆ ಕೋಮಿನ ಒಬ್ಬರು ಮಹಿಳೆಯನ್ನ ಕರೆದಿದ್ದಾರೆ. ಬಟ್ ಯಾಕೆ ಹಿಂದೂ ಧರ್ಮದಲ್ಲಿ ಯಾರು ಇರಲಿಲ್ವಾ ಅನ್ನೋದು ಒಂದು ಮಾತಿದೆ. ಸೊ ಅದ್ರ ಬಗ್ಗೆ ಇಲ್ಲ ಹೇಳಿಲ್ಲ ಸರ್. ಸಿದ್ದರಾಮಯ್ಯನವರು ಒಂದು ಕೋಮನ ಓಲೈಕೆ ಮಾಡ್ತಾರವರು. ಇಡೀ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಸಾಲು ಮರದ ತಿಮ್ಮಕ್ಕನ ಕರ್ಕೊಂಬಂದು ಮಾಡಿಸ್ಬೋದಿತ್ತಲ್ಲ ಸರ್. ಅವಮ್ಮ ಎಷ್ಟು ಇದು ಮಾಡೋಳೆ, ಅಜ್ಜಿ ಎಷ್ಟು ಇದು ಮಾಡೋಳೆ. ಸಂಧ್ಯಾ ಕಾಲದಲ್ಲಿ ಅದಕ್ಕೊಂದು ಇದು ಮಾಡಿದ್ರೆ ನಮ್ಮ ಕರ್ನಾಟಕಕ್ಕೂ, ನಮ್ಮ ಹಳ್ಳಿಗಾಡಿನ ಪ್ರದೇಶಕ್ಕೂ ಮತ್ತು ಗ್ರಾಮೀಣ ಮಹಿಳೆಯರಿಗೂ ಒಂದು ಶಕ್ತಿ ತುಂಬ್ದಂಗೆ ಆಯ್ತು ಸರ್. ಸಿದ್ದರಾಮಯ್ಯನವ್ರು ಭಾರಿ ತಪ್ಪು ಮಾಡ್ತಾರೆ ಸರ್. ಮುಂದಿನ ದಿನಗಳಲ್ಲಿ ಇದಕ್ಕೆ ಜನಗಳೇ ಉತ್ತರ ಕೊಡ್ತಾರೆ ಸರ್ ಅದಕ್ಕೆ.